ಕರ್ನಾಟಕದಾದ್ಯಂತ $1 ಮಿಲಿಯನ್ ಪ್ರಶ್ನೆ. ಅದೇನು ಅಂತ ಅಂದರೆ ಪವರ್ ಶೇರಿಂಗ್ ಪ್ರಶ್ನೆ, ಅಧಿಕಾರ ಹಸ್ತಾಂತರದ ಪ್ರಶ್ನೆ. ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರಾ? ಇದು ಕರ್ನಾಟಕದಾದ್ಯಂತ ಅತ್ಯಂತ ಪ್ರಚಲಿತ ಈಗಿನ ಟ್ರೆಂಡ್ ಓಡ್ತಾ ಇರುವಂತಹ ಪ್ರಶ್ನೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ? ನವೆಂಬರ್ 15ನೇ ತಾರೀಕಿಗೆ 2.5 ವರ್ಷ ಕಂಪ್ಲೀಟ್ ಆಗುತ್ತೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ. ಈ ಸಂದರ್ಭದಲ್ಲಿ ಮೊದಲೇ ತೀರ್ಮಾನ, ಮೊದಲೇ ಒಪ್ಪಂದ ಆಗಿರುವ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂತಹ ಚರ್ಚೆ ಹಾದಿ ಬೀದಿಯಲ್ಲಿ ಆಗ್ತಾ ಇದೆ. ಈ ಮಧ್ಯೆ ಇವತ್ತು ಬೆಂಗಳೂರಿನಲ್ಲಿ ನಿನ್ನೆ ಸಿಕ್ಕಾಪಟ್ಟೆ ಮಳೆ ಆಗಿದೆ. ಚರಂಡಿಗಳೆಲ್ಲ ತುಂಬಿ ಹರಿತಾ ಇದೆ. ರಸ್ತೆಗಳಲ್ಲಿರುವಂತಹ ಗುಂಡಿಗಳೆಲ್ಲ ಮುಚ್ಚಿ ನದಿ, ಕೆರೆ, ಹಳ್ಳ ತರ ಬೆಂಗಳೂರು ಆಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಉಸ್ತುವಾರಿ ಸಚಿವರು ಮತ್ತು ಡಿ.ಸಿ.ಎಂ ಆದಂತಹ ಡಿ.ಕೆ. ಶಿವಕುಮಾರ್ ಅವರು ವಾಕಿಂಗ್ ಮಾಡೋದರ ಮೂಲಕ ರಾಜ್ಯದಲ್ಲಿ, ಅದು ರಾಜಧಾನಿಯಲ್ಲಿ ಇರುವಂತಹ ಪರಿಸ್ಥಿತಿಯ ಅವಲೋಕನ ಮಾಡ್ತಾ ಇದ್ರು. ಆಗ ಒಬ್ಬ ಹಿರಿಯ ನಾಯಕರು ವಾಕಿಂಗ್ ಅಲ್ಲಿ ಪಾಲ್ಗೊಂಡು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಯಾವ ಪ್ರಶ್ನೆ? ಅದೇ $1 ಮಿಲಿಯನ್ ಪ್ರಶ್ನೆ. ಏನ್ ಪ್ರಶ್ನೆ? ಸರ್, ಯಾವಾಗ ಆಗ್ತೀರಾ ಮುಖ್ಯಮಂತ್ರಿ ಅಂತ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವ್ರು ಏನ್ ಹೇಳಿರ್ಬಹುದು? ಇದಕ್ಕೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಎಸ್, ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಅಚ್ಚರಿಯ ಬೆಳವಣಿಗೆ ಅಲ್ಲ, ನಾನು ಆಗ್ಲೇ ಹೇಳಿದಾಗೆ ಎಲ್ಲರಿಗೂ ಇರುವಂತಹ ಏಕೈಕ ಪ್ರಶ್ನೆ, ಸಿದ್ದರಾಮಯ್ಯನವರು ಮನೆಗೆ ಹೋಗಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಅಂತ. ಇವತ್ತು ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲೂ ಕೂಡ ಬಹಳಷ್ಟು ಜನ ಡಿ.ಕೆ. ಶಿವಕುಮಾರ್ ಅವರನ್ನ ನೋಡಿ ಸರ್, ಸುಮಾರು ಒಂದು 47 ವರ್ಷಗಳಿಂದ ಪಕ್ಷಕ್ಕೋಸ್ಕರ ದುಡ್ದಿದ್ದೀರಿ, ಪಕ್ಷವನ್ನ ಕಟ್ಟಿದ್ದೀರಿ, ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದೀರಿ, ಸೊ ಈಗ ಡಿ.ಸಿ.ಎಂ ಕೂಡ ಆಗಿದ್ದೀರಾ, ಸಿ.ಎಂ ಯಾವಾಗ ಆಗ್ತೀರಾ ಅಂತ ಕೇಳಿದ್ರು. ಸೊ ಈ ಒಂದು ವಿಚಾರದಲ್ಲಿ ಮೈಯೆಲ್ಲ ಕಣ್ಣಾಗಿ ವರ್ತಿಸ್ತಾರೆ ಡಿ.ಕೆ. ಶಿವಕುಮಾರ್ ಅವರು. ಯಾಕೆ ಅಂತಂದ್ರೆ ಈ ವಿಚಾರದಲ್ಲಿ ಯಾವುದೇ ಸ್ಟೇಟ್ಮೆಂಟ್, ಸಣ್ಣ ಜಸ್ಚರ್, ಸಣ್ಣ ಸನ್ನೆಯು ಕೂಡ ದೊಡ್ಡ ಸುದ್ದಿ ಆಗುತ್ತೆ ಅನ್ನೋದು ಡಿ.ಕೆ. ಶಿವಕುಮಾರ್ ಅವ್ರಿಗೆ ತುಂಬಾ 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 ಚೆನ್ನಾಗಿ ಗೊತ್ತು. ಯಾಕೆ ಅಂದ್ರೆ ಈ ವಿಚಾರವನ್ನ ಸ್ವತಃ ಪಕ್ಷದಲ್ಲಿರೋರು ಮಾತಾಡಬಾರ್ದು ಅನ್ನುವಂಥ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ನನ್ನ ಬಗ್ಗೆಯಾಗಲಿ, ಮುಖ್ಯಮಂತ್ರಿಗಳ ಬಗ್ಗೆಯಾಗಲಿ ಯಾರೂ ಮಾತನಾಡಬಾರದು, ಯಾರ ಪರವಾಗಿ ಯಾರೂ ಮಾತನಾಡಬಾರ್ದು ಅನ್ನುವಂಥ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಪಕ್ಷದ ಅಧ್ಯಕ್ಷರಾಗಿ ಇವರೇ ಕೊಟ್ಟಿರುವಾಗ ಈ ವಿಚಾರಕ್ಕೆ ಬಂದಂಥ ಪ್ರಶ್ನೆಗೆ ಹೇಗೆ ಉತ್ತರ ಕೊಡಬೇಕು ಅನ್ನೋದು ಅವರು ಒಂದು ಸ್ವಲ್ಪ ಯೋಚನೆ ಮಾಡೇ ಕೊಡ್ತಾರೆ. ಅಲ್ಲೊಬ್ಬ ಹಿರಿಯ ನಾಯಕರು ಕೇಳ್ತಾರೆ, ಸಾರ್ ಪಕ್ಷಕ್ಕೋಸ್ಕರ ದುಡ್ದಿದ್ದೀರಾ, 47 ವರ್ಷದಿಂದ ಪಕ್ಷ ಕಟ್ಟಿದ್ದೀರಾ, ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೀರಾ, ಡಿ.ಸಿ.ಎಂ ಕೂಡ ಆಗಿದ್ದೀರಾ, ಸಿ.ಎಂ ಯಾವಾಗ ಆಗ್ತೀರಾ ಅಂತ ಕೇಳಿದರು. ಅದಕ್ಕೆ ಡಿ.ಕೆ. ಶಿವಕುಮಾರ್ ಏನು ಉತ್ತರ ಕೊಟ್ಟಿರ್ಬೋದು ನೀವು ಮೊದಲು ನೋಡಿ, ಆಮೇಲೆ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಕಷ್ಟಪಟ್ಟು ಪಾರ್ಟಿಯನ್ನು ಬೆಳೆಸಿರೋ 40 ವರ್ಷದಿಂದ ನೀವು ಡಿ.ಸಿ.ಎಂ ನ್ಯಾಯವಾಗಿ ಹತ್ರ ಬಂದಿದ್ಯಾ ಸರ್? ಕಷ್ಟಪಟ್ಟು ಪಾರ್ಟಿಯನ್ನು ಬೆಳೆಸಿರೋ ಹತ್ರ ಬಂದಿದ್ಯಾ ಸರ್? ಕಷ್ಟಪಟ್ಟು ಪಾರ್ಟಿಯನ್ನು ಬೆಳೆಸಿರೋ 40 ವರ್ಷದಿಂದ ನೀವು ಡಿ.ಸಿ.ಎಂ ನ್ಯಾಯವಾಗಿ ಹತ್ರ ಬಂದಿದ್ಯಾ ಸರ್? ಕಷ್ಟಪಟ್ಟು ಪಾರ್ಟಿಯನ್ನು ಬೆಳೆಸಿರೋ 40 ವರ್ಷದಿಂದ ನೀವು ಬಂದಿದ್ಯಾ ಸರ್? ಕಷ್ಟಪಟ್ಟು ಪಾರ್ಟಿಯನ್ನು ಬೆಳೆಸಿರೋ 40 ವರ್ಷದಿಂದ ನೀವು ಡಿ.ಸಿ.ಎಂ ನ್ಯಾಯವಾಗಿ ಹತ್ರ ಬಂದಿದ್ಯಾ ಸರ್? ಕಷ್ಟಪಟ್ಟು ಓಕೆ, ಈ ವಿಚಾರದಲ್ಲಿ ಡಿ.ಸಿ.ಎಂ ಏನು ಹೇಳ್ತಾರೆ ಅನ್ನುವಂಥ ಕುತೂಹಲ ಪ್ರತಿಯೊಬ್ಬರಿಗೂ ಇರುತ್ತೆ, ನಮಗೂ ಇದೆ ಅಪ್ಪ. ಯಾಕೆ ಅಂದರೆ ಅವರೇ ಒಂದು ವೇದಿಕೆಯಲ್ಲಿ ಹೇಳಿದ್ರು ಅಥವಾ ಚಾನಲಲ್ಲಿ ಹೇಳಿದ್ರು, ನನಗೂ ಕೂಡ ಸಿ.ಎಂ ಆಗೋ ಆಸೆ ಇದೆ ಆ್ಯಂಡ್ ಈ ಥರದ ಒಂದು ಮಾತುಕತೆ ಆಗಿದೆ ಅಂತ. ಅವಾಗಿಂದ ಇವರು ಯಾವಾಗ ಡಿ.ಸಿ.ಎಂ ಇಂದ ಸಿ.ಎಂ ಆಗ್ತಾರೆ ಅನ್ನುವಂಥ ಪ್ರಶ್ನೆ ಎಲ್ಲರಿಗೂ ಇದೆ. ಸೊ ಇಲ್ಲಿ ಹಿರಿಯ ನಾಗರಿಕರು ಕೇಳಿದ ಪ್ರಶ್ನೆಗೆ ಡಿ.ಕೆ. ಶಿವಕುಮಾರ್ ಅವರು ಏನೂ ಉತ್ತರ ಕೊಡದೆ ಇನ್ನೊಂದು ಸಲ ಬರ್ತೀನಿ ಅಂದರೆ ಹೊರತು ಇದಕ್ಕೆ ಯಾವ ಉತ್ತರನೂ ಕೊಡಲಿಲ್ಲ. ಈಗ ಆಗ್ತೀನಿ, ಮತ್ತಾಗ್ತೀನಿ, ಯಾವಾಗ ಆಗ್ತೀನಿ, ಹತ್ತಿರದಲ್ಲೇ ಆಗ್ತೀನಿ, ದೂರದಲ್ಲೇ ಆಗ್ತೀನಿ ಅನ್ನುವಂತಹ ಯಾವ ಉತ್ತರನೂ ಕೊಡಲಿಲ್ಲ. ಬದಲಾಗಿ ಆ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಇರುಸು ಮುರುಸು ಉಂಟಾಯ್ತೋ ಏನೋ ಗೊತ್ತಿಲ್ಲ,
ಇಲ್ಲ ಇನ್ನೊಂದ್ಸಲ ಬರ್ತೀನಿ ಅಂತ ಅಂದುಬಿಟ್ಟು ಅದಕ್ಕೆ ಅವರು ರಿಯಾಕ್ಟ್ ಮಾಡ್ತಾರೆ. ಇನ್ನೊಂದ್ಸಲ ಬರ್ತೀನಿ ಅಂದ ತಕ್ಷಣ ಅಲ್ಲ ತುಂಬ ಹತ್ತಿರ ಬಂದಿದೆ ಅಂದರೂ ಕೂಡ ಅದಕ್ಕೂ ಅವರೇನು ರಿಯಾಕ್ಟ್ ಮಾಡಲಿಲ್ಲ. ಸೊ ಡಿ ಕೆ ಶಿವಕುಮಾರ್ ಅವರು ಯಾವಾಗ CM ಆಗ್ತೀರಾ ಅನ್ನೋ ಪ್ರಶ್ನೆಗೆ ಏನೂ ರಿಯಾಕ್ಟ್ ಮಾಡದೆ ಇನ್ನೊಂದ್ಸಲ ಬರ್ತೀನಿ ಅಂತ ಅದನ್ನು ಪ್ರಶ್ನೆಗೆ ಉತ್ತರವನ್ನು ತೇಲಿಸಿದ್ರೆ ಹೊರತು ಯಾವ ಉತ್ತರನೂ ಕೊಡಲಿಲ್ಲ. ಬದಲಾಗಿ ಭಾಳಷ್ಟು ಜನರಿಗೆ ನಾವು ಸೇರಿದಂತೆ ಹತ್ತಿರದಲ್ಲಿದೆ ಅಂತ ಅಂದಿದ್ದು ಡಿ ಕೆ ಶಿವಕುಮಾರ್ ಏನೋ ಅನ್ನೋ ಥರದಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಬಿಟ್ಟರೆ ಕ್ಲಿಯರ್ ಕಟ್ಟಾಗಿ ಆಡಿಯೋವನ್ನು ಕೇಳಿಸಿಕೊಂಡಾಗ ಅವರು ಹತ್ತಿರದಲ್ಲೇ ಆಗ್ತೀನಿ ಅಂತ ಹೇಳಲಿಲ್ಲ. ಬದಲಾಗಿ ಆ ಹಿರಿಯ ನಾಯಕರು ಹೇಳ್ತಾರೆ ಹತ್ತಿರ ಬಂದಿದೆಯಲ್ಲ ಅಂತ. ಅದಕ್ಕೆ ಅವರು ಇಲ್ಲ ಇನ್ನೊಂದ್ಸರಿ ಬರ್ತೀನಿ ಅಂತ ಆ ಪ್ರಶ್ನೆಗೆ ಉತ್ತರವನ್ನು ತೇಲಿಸಿ ಬಿಟ್ಟರು. ಆ ಮೂಲಕ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೂ ರಿಯಾಕ್ಷನನ್ನು ಡಿ ಕೆ ಶಿವಕುಮಾರ್ ಕೊಡಲಿಲ್ಲ. ಬದಲಾಗಿ ಯಾವಾಗ ಮಾಧ್ಯಮಗಳಲ್ಲಿ ಈ ವಿಚಾರ ಬಂತೋ ಅದಕ್ಕೆ ಒಂದು ಸ್ವಲ್ಪ ಡಿ ಕೆ ಶಿವಕುಮಾರ್ ಅವರು ಗರಂ ಆದಂಗೆ ಕಾಣುತ್ತೆ. ಅದಕ್ಕೂ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಈಗ ಹಿರಿಯ ನಾಗರಿಕರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡದೆ ತೇಲಿಬಿಟ್ಟು ಹಾಗೆ ಹೊರಟು ಹೋದ ಡಿ ಕೆ ಶಿವಕುಮಾರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಏನು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಯಾರೋ ನಾಗರಿಕರು ಒಂದು ನಿಮಿಷ ಕೇಳಿಲಿ. ನಾಗರಿಕರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಕೆಲವರು ರಿಕ್ವೆಸ್ಟ್ ಏನೋ ಅವರ ಆಸೆ ತಿಳಿದ್ರು. ಹತ್ರ ಬರ್ತಾ ಇದೆ ಅಂತ ಹೇಳಿದ್ರು. ಹತ್ರ ಬರ್ತಾ ಇದೆಯಾ ಅಂತ ಕೇಳಿದ್ರು ಅವರು ಅಷ್ಟೇ. ನಾನು ಯಾವ ಅರ್ಜೆಂಟಲ್ಲೂ ಇಲ್ಲ. ಅವ್ರು ಹೇಳಿದ್ರು ಆಯ್ತು ಅಂತ ನಾನು ಸುಮ್ಮನೆ ಈಗ ಚರ್ಚೆ ಮಾಡ್ತಾ ಇಲ್ಲ. ನನಗೆ ಭಗವಂತ ಏನು ಅವಕಾಶ ಕೊಟ್ಟಿದ್ದಾನೆ ಅಂತ ಗೊತ್ತಿದೆ, ಯಾವಾಗ ಅವಕಾಶ ಕೊಡ್ತಾರೆ ಅನ್ನೋದು ಗೊತ್ತಿದೆ. ನನಗೆ ನನ್ನ ರಾಜ್ಯದ ಜನತೆಗೆ ಸೇವೆ ಮಾಡಬೇಕು, ಬೆಂಗಳೂರು ನಾಗರಿಕರಿಗೆ ಉತ್ತಮವಾದಂತ ಆಡಳಿತ ಕೊಡಬೇಕು. ಆ ದೃಷ್ಟಿಯಿಂದ ಬೆಳಗ್ಗೆ ಸಾಯಂಕಾಲ ನಾನು ತಿರುಗ್ತಾ ಇದ್ದೀನಿ. ಯಾರೋ ನಾಗರಿಕರು ಒಂದು ನಿಮಿಷ ಕೇಳಿಲಿ. ನಾಗರಿಕರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಕೆಲವರು ರಿಕ್ವೆಸ್ಟ್ ಏನೋ ಅವರ ಆಸೆ ತಿಳಿದ್ರು. ಹತ್ರ ಬರ್ತಾ ಇದೆ ಅಂತ ಹೇಳಿದ್ರು. ಹತ್ರ ಬರ್ತಾ ಇದೆಯಾ ಅಂತ ಕೇಳಿದ್ರು ಅವರು ಅಷ್ಟೇ. ನಾನು ಯಾವ ಅರ್ಜೆಂಟಲ್ಲೂ ಇಲ್ಲ. ಅವ್ರು ಹೇಳಿದ್ರು ಆಯ್ತು ಅಂತ ನಾನು ಸುಮ್ಮನೆ ಈಗ ಚರ್ಚೆ ಮಾಡ್ತಾ ಇಲ್ಲ. ನನಗೆ ಭಗವಂತ ಏನು ಅವಕಾಶ ಕೊಟ್ಟಿದ್ದಾನೆ ಅಂತ ಗೊತ್ತಿದೆ, ಯಾವಾಗ ಅವಕಾಶ ಕೊಡ್ತಾರೆ ಅನ್ನೋದು ಗೊತ್ತಿದೆ. ನನಗೆ ನನ್ನ ರಾಜ್ಯದ ಜನತೆಗೆ ಸೇವೆ ಮಾಡಬೇಕು, ಬೆಂಗಳೂರು ನಾಗರಿಕರಿಗೆ ಉತ್ತಮವಾದಂತ ಆಡಳಿತ ಕೊಡಬೇಕು. ಆ ದೃಷ್ಟಿಯಿಂದ ಬೆಳಗ್ಗೆ ಸಾಯಂಕಾಲ ನಾನು ತಿರುಗ್ತಾ ಇದ್ದೀನಿ. ಯಾರೋ ಈ ವಿಚಾರದಲ್ಲಿ ಹತ್ರ ಬಂದಿದೆ ಅಂತ ಅಂದಿದ್ದು ಡಿ ಕೆ ಶಿವಕುಮಾರ್ ಅವರು ಅಂತ ಸುದ್ದಿ ಆದ ಬೆನ್ನಲ್ಲೇ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಹಿರಿಯ ನಾಗರಿಕರು ಕೇಳಿದ್ರು, ಅವ್ರಿಗೂ ಆಸೆ ಇರುತ್ತೆ. ಡೆಫಿನೆಟ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಬೆಂಬಲಿಸುವ, ಅವರಿಗೆ ವೋಟ್ ಹಾಕಿದ ಅವರ ಅಭಿಮಾನಿಗಳು ಕೇಳ್ತಾರೆ ಯಾವಾಗ CM ಆಗ್ತೀರಾ ಅಂತ. ಕೇಳಿದ್ದು ತಪ್ಪು ಅಂತ ಹೇಳಕ್ಕಾಗಲ್ಲ, ಕೇಳೋದು ಅವರ ಹಕ್ಕು, ಕೇಳಿದ್ದಾರೆ. ಆದರೆ ಉತ್ತರ ಕೊಡುವಾಗ ಯಾವ ಜಾಣತನದಿಂದ ಉತ್ತರ ಕೊಡಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅವರು ಏನೂ ರಿಯಾಕ್ಟ್ ಮಾಡದೆ ಇನ್ನೊಂದ್ಸಲ ಬರ್ತೀನಿ ಅಂತ ಹೇಳಿ ಬಂದರು. ಬಟ್ ಮಾಧ್ಯಮದಲ್ಲಿ ಯಾವಾಗ ಇಲ್ಲ ಹತ್ರ ಇದೆ ಅಂತ ಹೇಳಿದ್ರು ಅನ್ನೋ ಸುದ್ದಿ ಪ್ರಕಟ ಆಯಿತೋ ಅದಕ್ಕೆ ಅವರು ರಿಯಾಕ್ಟ್ ಮಾಡಿದ್ರು. ಭಾಳ ಜನರಿಗೆ ಆಸೆ ಇದೆ, ಹತ್ರ ಬಂದಿದೆ ಅಂತಲೂ ಕೇಳಿದ್ರು. ನನಗೆ ಗೊತ್ತಿದೆ ನನಗೆ ಯಾವಾಗ ಅವಕಾಶ ದೇವ್ರು ಕೊಡ್ತಾರೆ ಅಂತ. ಈಗ ಕೊಟ್ಟಿರುವ ಅವಕಾಶನೂ ಏನು ಅಂತ ನನಗೆ ಗೊತ್ತಿದೆ. ನನಗೆ ಯಾವುದೇ ಅರ್ಜೆಂಟ್ ಇಲ್ಲ. ದೇವ್ರು ಕೊಡ್ತಾನೆ ಅವಕಾಶ, ನನಗೀಗ ಯಾವ ಅರ್ಜೆಂಟು ಇಲ್ಲ. ಕೊಟ್ಟಿರೋ ಅವಕಾಶದಲ್ಲಿ ಬೆಂಗಳೂರು ಅಭಿವೃದ್ಧಿ ಹೇಗೆ ಮಾಡಬೇಕು ಅನ್ನೋದಷ್ಟೇ ನನ್ನ ಮುಂದೆ ಇರುವಂಥ ಗಮನ ಅನ್ನೋ ಮಾತನ್ನ ಕ್ಲಾರಿಫಿಕೇಶನ್ ಥ್ರೂ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ನನಗೆ ಯಾವ ಅರ್ಜೆಂಟು ಇಲ್ಲ, ದೇವ್ರ ಅವಕಾಶ ಕೊಡ್ತಾನೆ, ಇದು ಉತ್ತರ. ಸೊ ಹೀಗಾಗಿ ಈ ವಿಚಾರ ಇಷ್ಟು ದೊಡ್ಡ ಬೆಟ್ಟ ಗುಡ್ಡ ಆಗಿ ಅವ್ರ ಮುಂದೆ ನಿಂತಿದೆ ಅಂತಂದರೆ ಯಾವಾಗ CM ಆಗ್ತೀರಾ ಅಂತ ಹಾದಿ ಬೀದಿಯಲ್ಲಿ ಅದೇ ಚರ್ಚೆ ಆಗ್ತಾ ಇರೋದ್ರಿಂದ ಒಂದು ಸಣ್ಣ ಎಡವಟ್ಟು, ಒಂದು ಸಣ್ಣ ಸ್ಲಿಪ್ ಆಫ್ ದಿ ಟಂಗ್, ಒಂದು ಸಣ್ಣ ಆಸೆಯ ಅಥವಾ ಅವಕಾಶದ ಮಾತುಗಳು ಕೂಡ ಅವರ ಪೊಲಿಟಿಕಲ್ ಕೆರಿಯರ್ಗೆ ತುಂಬ ದೊಡ್ಡ ಹೊಡೆತ ಬೀಳಬಹುದು ಅನ್ನುವಂಥ ಅರಿವು ಅವ್ರಿಗಿರೋದ್ರಿಂದ ಅಷ್ಟು ಸಲೀಸಾಗಿ ಇದಕ್ಕೆಲ್ಲ ಈಸಿಯಾಗಿ ರಿಯಾಕ್ಟ್ ಮಾಡಲ್ಲ ಅಂತ ಅನ್ನಿಸುತ್ತದೆ. ಆಲ್ ರೈಟ್. ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಕೆಲವರು ರಿಕ್ವೆಸ್ಟ್ ಏನೋ ಅವರ ಆಸೆ ತಿಳಿದ್ರು. ಹತ್ರ ಬರ್ತಾ ಇದೆ ಅಂತ ಹೇಳಿದ್ರು. ಹತ್ರ ಬರ್ತಾ ಇದೆಯಾ ಅಂತ ಕೇಳಿದ್ರು ಅವರು ಅಷ್ಟೇ. ನಾನು ಯಾವ ಅರ್ಜೆಂಟಲ್ಲೂ ಇಲ್ಲ. ಅವ್ರು ಹೇಳಿದ್ರು ಆಯ್ತು ಅಂತ ನಾನು ಸುಮ್ಮನೆ ಈಗ ಚರ್ಚೆ